ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನ ಆರಾಧನೆ ಮಾಡಿ ಒಂದು ಮಹಿಮೆ ಪಡಿಸಿದ್ದೇವೆ. ಅದರ ನಂತರ ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಒಂದೆರಡು ವಚನವನ್ನ ಆ, ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೆ, ನಿಮಗೆ ಸ್ತೋತ್ರ ಮಾಡ್ತೇವೆ. ಈ ಮತ್ತಾಯನ ಸುವಾರ್ತೆ ಅಧ್ಯಾಯದಿಂದ ಸ್ವಾಮಿ ಕರ್ತನೆ, ವಾಕ್ಯದೊಂದಿಗೆ ನೀವು ಮಾತನಾಡಿಯಪ್ಪ ದೇವರೇ, ನಾವೆಲ್ಲ ಕೇಳುತ್ತೇವೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ಪರಲೋಕದ ತಂದೆಯಾದ ದೇವರೇ. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ, ಅದರಲ್ಲಿ 16ನೇ ವಚನ. ಇಲ್ಲಿ ಅದ ಕುರಿತು ಏನ್ ಹೇಳ್ತಾ ಇದ್ರೆ, ಯೇಸು ಸ್ವಾಮಿ ಡಂಬವಿಲ್ಲದ ಸ್ವಭಾವ. ಯೇಸು ಸ್ವಾಮಿ ಯಾವ ರೀತಿನೂ ಅವರು ಒಂದು ಡಂಬ ಇಲ್ಲದ ಸ್ವಭಾವ, ದೀನತೆಯಿಂದ, ತುಂಬಾ ಕರುಣೆಯಾಗಿ, ಪ್ರೀತಿಯಿಂದ ಅವರು ಮಾಡಿದ ಮಹತ್ ಕಾರ್ಯಗಳನ್ನು ಕುರಿತು ಇಲ್ಲಿ ನಾವು ನೋಡ್ತೇವೆ. ಹಾಲೆಲೂಯಾ. ಅನೇಕರು ಆತನ ಹಿಂದೆ ಹೋದರು. ಯೇಸು ಸ್ವಾಮಿ ಹಿಂದೆ ಅನೇಕ ಜನರು ಹೋದರು. ಆತನು ಅವರೆಲ್ಲರನ್ನು ಸ್ವಸ್ಥ ಮಾಡಿದ್ದು ಅಂತಂದ್ರೆ, ರೋಗದಲ್ಲಿರುವಂಥವರು, ದುಃಖದಲ್ಲಿರುವಂಥವರು, ಕಷ್ಟದಲ್ಲಿರುವಂಥವರು, ಅನೇಕ ವಿಷಯಗಳಲ್ಲಿ ಯಾರ್ಯಾರು ಭಾರ ಪಡುತ್ತಾ ಇದ್ದಾರೋ ಅವರಿಗೆಲ್ಲ ದೇವರು ಸ್ವಸ್ಥತೆಯನ್ನು ಮಾಡಿದ್ರು, ಗುಣಪಡಿಸಿದ್ರು ಅಂತ ಹೇಳ್ತದೆ. ಹಾಲೆಲೂಯಾ. ಈ ಕಾಲಘಟ್ಟದಲ್ಲಿ ಅದೇ ರೀತಿಯಾಗಿ ಯಾರಾದರೂ ಒಬ್ಬರು ಬಲವುಳ್ಳ ಸೇವಕರು, ದೇವರಿಗೆ ಪ್ರೀತಿಯಲ್ಲಿ ಇರುವಂತವರು, ತುಂಬಾ ಪ್ರಾರ್ಥನೆ ಮಾಡುವಂತವರು, ಅವರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಸ್ವಸ್ಥತೆಯನ್ನು ಕಂಡು ಬಂದ್ರೆ, ಇವತ್ತು ಅನೇಕ ವಿಶ್ವಾಸಿಗಳು ಏನ್ ಹೇಳ್ತಾರೆ, ನಮ್ಮ ಪಾಸ್ಟ್ರು ಪ್ರಾರ್ಥನೆ ಮಾಡಿದ್ರು, ನಮಗೆ ಗುಣವಾಯಿತು. ಹಾಲೆಲೂಯಾ. ಪಾಸ್ಟ್ಗಳನ್ನ, ಸೇವಕರನ್ನ, ಇವ್ರನ್ನೆಲ್ಲ ಎಲ್ಲಿ ಕರ್ಕೊಂಡೋಗಿ ಇಟ್ಬಿಡ್ತಾರೆ? ಮೇಲೆ ಇಡ್ತಾರೆ ಜನ. ಇಲ್ಲಿ ದೇವರು ಹೇಳ್ತಾರೆ, ಆತನ ಹಿಂದೆ ಹೋದವರೆಲ್ಲ ಸ್ವಸ್ಥತೆಯನ್ನು ಗುಣಪಡಿಸಿದರು. ಡಂಬವಿಲ್ಲದ ಸ್ವಭಾವ ದೇವರಿಗೆ. ಹಾಲೆಲೂಯಾ. ಇಲ್ಲಿ ಈ ರೀತಿಯಾಗಿ ಬಂದರೆ, ನಾನು ಎಷ್ಟೋ ಕಡೆ ಕೇಳಿದ್ದೀನಿ, ಅಯ್ಯೋ ಎಲ್ಲೆಲ್ಲೋ ಹೋಗಿದ್ವಿ, ನಮಗೆ ಸ್ವಸ್ಥತೆ ಕಾಣಲಿಲ್ಲ, ಗುಣ ಆಗ್ಲಿಲ್ಲ, ಹಾಸ್ಪಿಟ್ಲಿಗೆ ಹೋಗಿದ್ವಿ, ನಮಗೆ ಯಾವುದು ಉಪಯೋಗ ಆಗಲಿಲ್ಲ. ಇಂಥ ಪಾಸ್ಟರ್ ಬಂದ್ರು, ಇಂಥ ಸೇವಕರು ಬಂದ್ರು, ಇವರು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರು, ನಾನು ತಕ್ಷಣ ಗುಣವಾದೆ. ಅಲ್ಲಿಗೆ ಯೇಸು ಸ್ವಾಮಿಯನ್ನ ಬಿಟ್ಟಿದ್ದಾರೆ ಅಂತ ಅರ್ಥ. ಪಾಸ್ಟರ್ ಸೇವಕರು ಬಂದು ಹೇಳ್ತಾರೆ, ನಿಜ ಏನಂತ ಗೊತ್ತಾ? ನಾನಲ್ಲಮ್ಮ, ಯೇಸು ಸ್ವಾಮಿ ನಿಮ್ಮನ್ನ ಗುಣಪಡಿಸಿದ್ದಾರೆ ಅಂತ ಸೇವಕರು ಹೇಳಿದ್ರು. ಎಷ್ಟೋ ಜನ ವಿಶ್ವಾಸಿಗಳು ಅದನ್ನ ಮರ್ತು ಬಿಡ್ತಾರೆ. ಮರ್ತು ಬಿಟ್ಟು, ನನಗೆ ಪಾಸ್ಟರು ಪ್ರಾರ್ಥನೆ ಮಾಡಿದ್ರು, ನನಗೆ ಗುಣವಾಯಿತು. ಆ ಸೇವಕರು ಯಾರ ಹೆಸರು ತೆಗೆದುಕೊಂಡು ಬಂದಿದ್ದಾರೆ ಎಂಬುದಾಗಿ ಕೆಲವೊಂದು ವಿಶ್ವಾಸಿಗಳಿಗೆ ಅರಿವು ಇರಲ್ಲ. ಯಾಕೆ ಇರೋದಿಲ್ಲ ಅಂತಂದ್ರೆ, ಭಾನುವಾರ ಮಾತ್ರ ಕ್ರಿಸ್ತರಾಗಿ ದೇವರ ವಾಕ್ಯವನ್ನು ಅನುಸರಿಸಿ ಬರುವಂತವರು, ಪ್ರತಿ ದಿವಸ ಸಂಜೆ ಆಗಿರ್ಲಿ, ಬೆಳಗ್ಗೆ ಆಗಿರ್ಲಿ, ಮಧ್ಯಾಹ್ನ ಆಗಿರ್ಲಿ, ದೇವರ ವಾಕ್ಯವನ್ನ ಧ್ಯಾನ ಮಾಡಿಕೊಂಡು ಓದಿಕೊಂಡು ಅದ್ರ ಪ್ರಕಾರನೇ ತಿಳಿದುಕೊಂಡವರು ಮಾತ್ರ ದೇವರ ನಾಮವನ್ನ ನೇರವಾಗಿ ಮಹಿಮೆ ಪಡಿಸ್ತಾರೆ. ಅದಕ್ಕೆ ಮನುಷ್ಯನನ್ನ ನೆಚ್ಚಬೇಡ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರ್ತಾನೆ, ಅವನ ಸಂಕಲ್ಪ ಅವತ್ತೇ ಹಾಳಾಗ್ತದೆ. ಅದಕ್ಕಿಂತ ಹೆಚ್ಚಾದ ದೇವರನ್ನ ಆಶ್ರಯಿಸ್ಕೊಂತ ವಾಕ್ಯ ಹೇಳ್ತದೆ. ಹಾಲೆಲೂಯಾ. ಹಾಗಾಗಿ ಪ್ರಿಯ ವಿಶ್ವಾಸಿಗಳು ಯಾರೇ ಇರ್ಬೋದು, ದಯಮಾಡಿ ಯಾವ ಸೇವಕರಿಗೂ ನೀವು ಹೊಗಳಬೇಡ್ರಿ. ಸೇವಕರು ಯೇಸು ಸ್ವಾಮಿ ಹೆಸರಿನಲ್ಲಿ ಬಂದು ನಿಮ್ಗೆ ಬೋಧನೆ ಮಾಡ್ತಾರೆ, ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮಗೆ ಪ್ರಾರ್ಥನೆ ಮಾಡುತ್ತಾರೆ ಹೊರತು ಅವ್ರಿಗೆ ನಾವು ಯಾರು ಗುಣಪಡಿಸ್ಲಿಕ್ಕೆ ಆ ಬಲ ನಮ್ಮಲ್ಲಿಲ್ಲ ಪ್ರಿಯರೇ. ಅದ್ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಅನೇಕ ಊರುಗಳಲ್ಲಿ, ಅನೇಕ ಹಳ್ಳಿಗಳಲ್ಲಿ ನಾವು ಹೋಗಿ ಕೆಲವೊಂದು ಕಡೆ ಪ್ರಾರ್ಥನೆ ವಿಷಯ ಹೇಳಿದಾಗ, ಇಂಥವ್ರು ಬಂದು ಪ್ರಾರ್ಥನೆ ಮಾಡಿದ್ರು, ನಮಗೆ ಗುಣವಾಯಿತು. ಈಗ ನನಗೆ ಹೇಳಿದ್ರು, ರಿಪ್ಪಿನಪೇಟೆಯಿಂದ ಆಚೆ ಕೋಣಂದೂರಿನಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಬಂದಾಗ 3 ದಿವಸದ ನಂತರ ಅವ್ರ ಮನೆಗೆ ದೇವರು ಒಂದು ಅದ್ಭುತವನ್ನು ಮಾಡಿದ್ರು. ಆದ್ರೆ ಏನ್ ಹೇಳಿದ್ರು ಆ ಸಹೋದರಿ, ಇವ್ರು ಸೇವಕರು ಬಂದು ಪ್ರಾರ್ಥನೆ ಮಾಡಿದ್ರು, ನಮ್ಗೆ ಗುಣವಾಯಿತು. ಅಂದ್ರೆ ನಮ್ಗೆ ಮನೆಯಲ್ಲಿ ಏನೋ ಕಷ್ಟ ಇತ್ತು, ಆ ಕಷ್ಟ ಪರಿಹಾರ ಆಯಿತು.
ಹಾಲೆಲೂಯಾ. ಆ ರೀತಿಯಾಗಿ ಯಾವತ್ತೂ ಹೇಳ್ಬಾರ್ದು. ನಾವು ದೇವರನ್ನ ಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಮಹಿಮೆ ದೇವರಿಗೆ ಮಾತ್ರ, ಯೇಸು ಸ್ವಾಮಿಗೆ ಮಾತ್ರ ಮಹಿಮೆ ಆಗಬೇಕೇ ಹೊರತು ನಮಗೆ ಯಾರಿಗೂ ಅಲ್ಲ. ನಾವೆಲ್ಲ ದೇವರ ಮಕ್ಕಳಾಗಿದ್ದೇವೆ, ಪರಲೋಕ ರಾಜ್ಯಕ್ಕೆ ಸೇರುವಂತವರಾಗಿದ್ದೇವೆ ಹೊರತು ನಮ್ಮಿಂದ ಯಾವುದನ್ನು ನಮ್ಮ ಕೈಲಿ ಏನೂ ಮಾಡ್ಲಿಕ್ಕಾಗಲ್ಲ. ಒಂದು ತಲೆ ಕೂದಲು ಬೆಳ್ಳಿಗಾಗಿರ್ಲಿ ಕರ್ರಿಗಾಗ್ಲಿ ನೀವು ಮಾಡಲಾರ್ರಿ ಅಂತಾರೆ ದೇವರು. ಹಾಗಾಗಿ ನಾವು ಎಷ್ಟು ಕೇರ್ಫುಲ್ ಆಗಿ ದೇವರ ವಿಷಯದಲ್ಲಿ ಇರಬೇಕು ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೊಂಡಿರ್ಬೇಕು ಪ್ರಿಯರೇ. ಹಾಲೆಲೂಯಾ. ಅದಕ್ಕೆ ಇಲ್ಲಿ ಸ್ವಸ್ಥತೆ ಮಾಡಿ ತಾನು ಎಂಥವನೆಂಬುದಾಗಿ ಯಾರಿಗೂ ಪ್ರಕಟವಾಗಬಾರದೆಂದು ಅವರಿಗೆ ಖಂಡಿತವಾಗಿ ಹೇಳಿದನು. ದೇವರೇ ಸ್ವಾಮಿ ಹೇಳ್ತಾರೆ, ನಾನು ಎಂಥವನು ಎಂಬುದಾಗಿ ಯಾರಿಗೂ ಪ್ರಕಟವಾಗಬಾರದು. ಹಾಲೆಲೂಯಾ. ಎಷ್ಟು ದೀನತೆ ಸ್ವಭಾವವನ್ನ ಧರಿಸಿಕೊಂಡಿದ್ದಾರೆ ಸ್ವಾಮಿ. ಹಾಗೇನೆ ನೀವು ಸತಾ ಇರಬೇಕು ಅಂತ ಯೇಸು ಸ್ವಾಮಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಹಾಲೆಲೂಯಾ. ಇವತ್ತು ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಒಂದು ಪ್ರಕಟ ಮಾಡಿದ ತಕ್ಷಣ ನಾವು ಯಾರು ದೇವರಿಗೆ ಸರಿಸಮ ಅಲ್ಲ. ನಾವು ಜೇಡಿ ಮಣ್ಣು, ನಾವು ಕುಂಬಾರನ ಸ್ವಾಮಿಯಾಗಿದ್ದಾರೆ. ನಾವು ಜೇಡಿ ಮಣ್ಣಿಗಿಂತ ಕೀಳು, ನಾವೊಂದು ಧೂಳಿಗೆ ಸಮಾನ ನಾವು. ಹಾಲೆಲೂಯಾ. ನಾವು ಏನೂ ಇಲ್ಲ. ಪ್ರತಿ ದಿವಸ ನಾವು ದೇವರನ್ನ ನಮ್ಮ ಮುಂದಗಡೆ ಇಟ್ಟುಕೊಂಡು ನಾವು ನಡಿಬೇಕೆ ಹೊರತು ನಾವು ಬೇರೇನು ಮಾಡ್ಲಿಕ್ಕಾಗಲ್ಲ. ಹಾಲೆಲೂಯಾ. ಅದನ್ನ ನಾವು ಚೆನ್ನಾಗಿ ತಿಳಿದುಕೊಂಡಿರ್ಬೇಕು. ಅದಕ್ಕೆ ಯಾರಿಗೂ ಪ್ರಕಟವಾಗಬಾರದು, ಅವರಿಗೆ ಖಂಡಿತವಾಗಿ ಹೇಳಿದನು. ಹೀಗೆ ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿರುವ ಮಾತು ನೆರವೇರಿತು. ಹಾಲೆಲೂಯಾ. ಇದು ಮೊದಲೇ ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಆ ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಒಂದು ಸತ ಮೀರಬಾರದು, ಹೆಚ್ಚು ಕಮ್ಮಿ ಆಗಬಾರದು. ಅದ್ರ ಪ್ರಕಾರನೇ ಇಲ್ಲಿ ನಡೆದಿದೆ ದೇವರ ವಾಕ್ಯ. ಮನುಷ್ಯ ಒಂದು ಪಕ್ಷ ಹಿಂದೆ ಮುಂದೆ ಜಾರಬಹುದು ಪ್ರಿಯರೇ, ಆದರೆ ದೇವರು ಒಂದು ಮಾತು ಹೇಳಿದರೆ ಸಾಕು, ಏನು ಬೇಕಾದ್ರೆ ದೇವರು ಮಾಡುವ ಶಕ್ತರಾಗಿದ್ದಾರೆ. ಮನುಷ್ಯನ ಆಲೋಚನೆಗಳು, ಮನುಷ್ಯನ ಸಂಕಲ್ಪಗಳು, ಮನುಷ್ಯನ ಮಾರ್ಗಗಳು ತಪ್ಪಾಗಿರ್ಬೋದು, ಆದರೆ ದೇವರು ಎಂದಿಗೂ ಹಾಗೆ ಇಲ್ಲ. ಅದಕ್ಕೆ ಬಹಳಷ್ಟು ಈ ಭೂಮಿ ಮೇಲೆ ನಾವು ಶರೀರದಲ್ಲಿ ಇರುವಾಗ ನಮಗೆ ಕ್ಷಮೆ ದಮೆ ಕೊಡ್ತಾ ಬರ್ತಾ ಇದ್ದಾರೆ. ಇವತ್ತು ಮನ ಮರುಗುತ್ತೀಯ, ನೀನ್ ನಾಳೆ ಮನ ಮರುಗುತ್ತೀಯ, ನಾಡ್ದು ನಿನ್ನ ಸರಿ ಆಗತ್ತೀಯ. ಹಾಲೆಲೂಯಾ. ಈ ರೀತಿಯಾಗಿ ದೇವರು ನಮಗೆ ಸಮಯವನ್ನ ಕೊಡ್ತಾ ಬರ್ತಾ ಇದ್ದಾರೆ. ಹಾಲೆಲೂಯಾ. ಇವತ್ತೊಬ್ಬ ಮನುಷ್ಯನ ಹತ್ರ ನಾವು ತಪ್ಪಾಗಿ ನಡೆದುಕೊಂಡ್ರೆ ಜಗಳಕ್ಕೆ ಬರ್ತಾರೆ, ಮಾತು ಬಿಡ್ತಾರೆ. ಆದರೆ ಸರ್ವಶಕ್ತನಾದ ದೇವರ ಜ್ಞಾನ ಬುದ್ಧಿ ಇದೆಯಲ್ಲ, ಅವರು ಯಾರಿಗೂ ಎಂದೂ ಏನು ಬಯಸುವುದಿಲ್ಲ. ಅವರು ಒಳ್ಳೆಯದನ್ನೇ ಬಯಸುವಂತವರಾಗಿದ್ದಾರೆ. ಹಾಗಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆ ಉಳ್ಳ ಕರ್ತಾವೆ, ಸ್ವಾಮಿ, ಈ ವಾಕ್ಯದೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ ಮಾಡಿಕೊಳ್ಳುತ್ತೇನೆ ಕರ್ತನೆ. ಈ ವಾಕ್ಯದೊಂದಿಗೆ ನಮ್ಮನ್ನೆಲ್ಲ ಎಚ್ಚರಿಸಿ ನಡೆಯೋದಕ್ಕೆ ಮಾರ್ಗವನ್ನು ನೀವು ತೋರಿಸಿರೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡಿಕೊಳ್ಳುತ್ತೇವೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಕರ್ತನೆ, ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿ ಒಬ್ಬರು ಸಹೋದರ ನೆನೆಸಿ ಸ್ವಾಮಿ, ಅವ್ರ ಕಷ್ಟ ದುಃಖ ರೋಗದಲ್ಲಿ ಸಮಸ್ಯೆಯಲ್ಲಿ ಇರುವುದಾದರೆ ದೇವರೇ, ಅವರೆಲ್ಲರನ್ನು ಸ್ವಾಮಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬಿಡುಗಡೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಡುತ್ತೇನೆ, ಬೇಡಿ ಹೊಂದುತ್ತೇನೆ ಪರಲೋಕದ ತಂದೆಯಾದ ದೇವರೇ. ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.